ನೋಡಿದ್ರೆ ಸಾಧಾರಣವಾದ ಅಡಿಗೆ ಒಂಥರ ಕಾಣಿಸ್ತಿಲ್ಲ. ಪೂರ್ತಿ ಬೇಕು ಉಣ್ಬೇಕು, ನಾವು ಓದ್ ಬರ್ಲಾರ್ದ ಇಂಥದೇ ಕೆಲಸ ಮಾಡ್ಬೇಕು. ಮಾರ್ಕೆಟಿಂಗ್ ಅನ್ನೋದು ತುಂಬ ಡಿಫಿಕಲ್ಟ್ ಟಾಸ್ಕ್ ಅಂತ ಇವತ್ತು ಅನಿಸ್ತಾ ಇದೆ. ಯಾಕೆಂದರೆ ನಾವು ಒಂದು ದಿನಕ್ಕೆ ಎಷ್ಟೊಂದೆಲ್ಲ ಸ್ಟ್ರಗಲ್ ಪಡ್ತಿದ್ದೀವಿ. ಅವ್ರಿಗೆ ಕನ್ವೀನಿಯನ್ಸ್ ಮಾಡೋದು ತುಂಬ ಕಷ್ಟ. ಕಸ್ಟಮರ್ಸ್ನ ಆಗಿದ್ದಲ್ಲಿ ರೆಗ್ಯುಲರ್ ಆಗಿ ಬಿಸ್ನೆಸ್ ಮಾಡೋರಿಗೆ ನೆಕ್ಸ್ಟ್ ಕಷ್ಟ ಇರಬಹುದು ಅಂತ ಫೀಲ್ ಆಗ್ತದೆ. ಒಂದು ಬಿಸ್ನೆಸ್ ಐಡಿಯಾನ ಜನರೇಟ್ ಮಾಡಿದ್ಮೇಲೆ ಆ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡೋದು ಇನ್ನೂ ಕಷ್ಟ ಆಗ್ಬಿಟ್ಟಿದೆ. ಯಾರು ಹುಡುಗಿ ಸಿಕ್ಕಿಲ್ಲ, ಎಲ್ಲಿಂದ ಮದುವೆ ಆಗೋಣ ಹೇಳಿ ಅಲಷ್ಟೇ ಅವರೇ, ಹೆಂಗ ಅನಿಸ್ತಿದೆ? ಏನು ಅನುಭವ? ಗೋಪಿ, ಈ ಹುಡುಗಿಯ ಕಂಠ ಅಂತ ಚೆನ್ನಾಗಿಲ್ಲ ಅಲ್ಲ? ಬನ್ನಿ ಬನ್ನಿ, ಚೆನ್ನಾಗಿತ್ತು, ಈ ಮಟ್ಟ ಸಕ್ಕದಾಗಿತ್ತು. ಅಕ್ಕ 10 ರೂಪಾಯಿ. ಎಲ್ರಿಗೂ ನಮಸ್ತೆ. ನಮ್ಮ ಸಿ ಸೆಕ್ಷನ್ ಕ್ಲಾಸ್ ಇಂದ ಒಂದು ಅಸೈನ್ಮೆಂಟ್ ಕೊಟ್ಟಿದ್ರು. ನಾವೆಲ್ಲ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ಚಾಟ್ ಮಸಾಲ. ಇವರೆಲ್ಲ ಶ್ರಮಜೀವಿಗಳು. ಇವ್ರ ಅನಿಸಿಕೆ ಕೇಳೋಣ ಬನ್ನಿ. ಖುಷಿ ಆಗ್ತಿದೆ, ಎಲ್ಲರೂ ಸೇರ್ಬಿಟ್ಟು ಒಟ್ಟಿಗೆ ಮಾಡ್ತಾ ಇದೀವಿ. ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಖುಷಿ ಸಿಗ್ತಾ ಇದೆ. ಅದು ಏನೋ ಕೆಲಸ ಮಾಡ್ತಾ ಇಲ್ಲ. ಈ ಈರುಳ್ಳಿ ಕಟ್ ಮಾಡ್ತಿರೋದ್ರಿಂದ ಕಣ್ಣಲ್ಲೆಲ್ಲ ನೀರ್ ಬರ್ತಾ ಇದೆ. ತುಂಬಾ ಕಷ್ಟ ಆಗ್ತಿದೆ ಮಾರ್ಕೆಟಿಂಗ್ ಮಾಡಕ್ಕೆ. ನೆಕ್ಸ್ಟ್ ಹೋಗು. ಕಣ್ಣಲ್ಲಿ ನೀರ್ ಬರ್ತಿರೋದು, ನೀರೆಲ್ಲ ಅಲ್ಲಿ ಕಟ್ಲೆ ಆಗ್ತಿದೆ. ಎಲ್ಲ ಕುಸುಮ, ನಾನ್ ಬರ್ಬೇಕು. ಅಲ್ಲಿಂದ ಇಲ್ಲಿಗೆ ಬಂದ. ಅಲ್ಲ ಕಡೆ ವಿಡಿಯೋ ಮಾಡ್ತಿದೀನಿ ಅಂತ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ? ಇಲ್ಲ ಕೂತ್ಕೊಂತ್ಯಾ? ಸರಿ ಆಯ್ತು. ನೆಕ್ಸ್ಟ್ ಕವನ, ನೀನ್ ಅಲ್ಲಿಂದ ನಡಿ. ಏನು ಹೆಂಗನಿಸ್ತಿದೆ? ನಮ್ಮ ನೋಡಿ ನೀವೇ ತಿಳ್ಕೋಬೇಕು. ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಅಂದ್ರೆ ಚೆನ್ನಾಗಿದೆ, ಯಾವತ್ತು ಮಾಡಿಲ್ಲ, ಇದೇ ಫಸ್ಟ್ ಮಾಡಿರೋದು. ಎಲ್ರು ಸೇರಿ ಮಾಡಿದೀವಿ, ಚೆನ್ನಾಗಿದೆ. ಮುಂದೆ ಮಾಡ್ಬೇಕಾಗುತ್ತೆ. ನಿಸರ್ಗ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಎಲ್ರ ಜೊತೆಗೂ ಬೆರಿತಿದೀವಿ, ಆದ್ರೆ ತುಂಬಾ ಕಷ್ಟ ಆಗ್ತಿದೆ ಎರಿಯಕ್ಕೆ ಕಷ್ಟ ಆಗ್ತಿದೆ. ಬಹಳ ಕೆಲಸ ಮಾಡ್ತೇನೆ, ಹೆಚ್ಚಿ ಸಾಕಾಗ್ತೈತೆ. ಬರ್ತಾ
ಬರ್ತಾ ಹೇಳಪ್ಪ ಮಾತಾಡಕ್ಕೆ ಟೈಮ್ ಇಲ್ಲ ಇವನಿಗೆ ಹೇಳಪ್ಪ ಎಕ್ಸ್ಪೀರಿಯನ್ಸ್ ಏನಿಲ್ಲ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅವಾಗಿಂದ ಕೂತ್ಕೊಂಡು ಎದ್ದಿಲ್ಲ ತುಂಬಾ ಕೆಲಸ ಮಾಡ್ತಿದ್ಯಾ ಏನ್ ಅನ್ಸಿದೆ ಏನಿಲ್ಲ ಕಷ್ಟ ಆಗ್ತಿದೆ ಆದ್ರೂ ಮಾಡ್ತಿದೀನಿ ಏನಕ್ಕೆ ಹೆಚ್ಚು ಕೈ ನೋವು ಬಂತು ಖುಷಿ ಆಯ್ತು ನಂಗೆ? ಏನಂದ್ರೆ ಪೊಟೆಟೊ ನೋಡಿ ಅರ್ಥ ಸಾಕಾಯ್ತು ಪಾಪದ ಹುಡುಗಿನ ಬಿಟ್ಬಿಟ್ಟು ಎಲ್ರು ಅಲ್ಲಿ ಸೇಲ್ ಮಾಡೋದಕ್ಕೆ ಹೋಗಿದ್ದಾರೆ ಮಾಡು ಗೋಲ್ಡ್ ನಿನ್ ಎಕ್ಸ್ಪೀರಿಯನ್ಸ್ ಸುಚಿತ್ರ ಚೆನ್ನಾಗಿತ್ತು ಏನು ಎಲ್ಲ ಚೆನ್ನಾಗಿತ್ತು ಸ್ಟ್ಯಾಂಪ್ ಮಾರಕ್ ಹೋಗಿದ್ದೆ ಅದು ಚೆನ್ನಾಗಿತ್ತು ಚೆನ್ನಾಗಿ ಕ್ವಶನ್ ಕೇಳಿದ್ರು ಒಳ್ಳೆ ಕನೆಕ್ಷನ್ ನೆಕ್ಸ್ಟ್ ಅಣ್ಣ ಹಿಂಗ್ ಬಾ ನೋಡು ತಡಿ ಅವಳು ಅಣ್ಣ ಹೆಂಗಿದೆ ಅಣ್ಣ ಎಕ್ಸ್ಪೀರಿಯನ್ಸ್ ನಮ್ ಜೊತೆ ಕೆಲಸ ಮಾಡೋದು ಜಾಲಿ ಇದೆ ಜಾಲಿ ಮುಂಚೆ ಏನಾದ್ರು ಕೆಲಸ ಮಾಡ್ತಿದ್ದಾರ ಮುಂಚೆ ಮಾಡ್ತಾ ಇದ್ದಾನ ಎಲ್ಲಿ ಮಾಡ್ತಾರೆ ಔಟರ್ಸ್ ಮಾತ್ರ ಔಟರ್ಸ್ ಮಾಡ್ತಿದ್ದೀರಾ ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಬಂದಿದ್ದಕ್ಕೆ ಓಕೆ ಬನ್ನಿ ಬಹಳ ದಿನದ ಮೇಲೆ ಮಾತಾಡ್ತಿರೋದು ಹೆಂಗಂತಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಅನಿಸ್ತಿದೆ ಎಲ್ರು ಕುತ್ಕೊಂಡ್ ಮಾಡ್ತಿದ್ದಾರೆ ಎಲ್ಲ ನಿಂತ್ಕೊಂಡು ಮಾಡ್ತೀರಿ ಅಲ್ಲ ನಿಂತ್ಕೊಂಡು ಮಾಡ್ತಿದ್ದಾರೆ ಕುತ್ಕೊಂಡು ಮಾಡ್ತಿದ್ದಾರೆ ಆಮೇಲೆ ಟಾಟಾ ಬೈ ಬೈ ಅದನ್ನ ಹಾಕ್ತೀನಿ ವಿಡಿಯೋದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ವಿಡಿಯೋ ಅಲ್ಲಿದೆ ಇವಳು ಆಲೂಗಡ್ಡೆ ಕಟ್ ಮಾಡಿದ್ಲು ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ನಾವು ಹಲಸಿನ ಹಣ್ಣು ಬಿಡ್ಸಿದ್ವಿ ಹಲಸಿನಕಾಯಿ ಬಿಡ್ಸಿದ್ವಿ ಅದಾದ್ಮೇಲೆ ಆಲೂಗಡ್ಡೆ ಕಟ್ ಮಾಡ್ಕೊಡ್ತೀವಿ ಆಲೂಗಡ್ಡೆ ಎಕ್ಸ್ಪೀರಿಯನ್ಸ್ ಅಂತ ಏನೇನಪ್ಪ ಅಂತದ ಇವತ್ತಿನ ದಿನದ ಬಗ್ಗೆ ಎಕ್ಸ್ಪೀರಿಯನ್ಸ್ ಈಗ ಮಾಡ್ತಿರೋ ಕೆಲಸದ ಬಗ್ಗೆ ಎಕ್ಸ್ಪೀರಿಯನ್ಸ್ ಏನು ಸಡನ್ ಫ್ಲಾಶ್ ಆಗ್ತಾ ಇಲ್ಲ ನಾಳೆ ಒಂದ್ ದಿವಸ ಟೈಮ್ ಕೊಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳ್ತೀಯಾ ಸ್ಕ್ರಿಪ್ಟ್ ಬರ್ಕೊಂಡ್ ಹಿಡ್ಕೊಂಡ್ ಬರ್ತೀನಿ ಸರಿನಾ ಸರಿ ಆಯ್ತು ನಿಮ್ ಸ್ಟಾಲ್ ಬಗ್ಗೆ ಇಲ್ಲಿ ತೋರ್ಸು. ಕ್ವಾಂಟಿಟಿ ಸ್ವಲ್ಪನೇ ಇದೆ ಇಷ್ಟೇ ಡಿಮ್ಯಾಂಡ್ ಜಾಸ್ತಿ ಇದೆ ಹಲಸಿನ ಹಣ್ಣಿಗೆ ಬಟ್ ನಮ್ಮ ಹತ್ರ ಕ್ವಾಂಟಿಟಿ ಇಲ್ಲ ಅಷ್ಟು ತಾಜಾ ಹಲಸಿನ ಹಣ್ಣಿಗೆ ತಾಜಾ ಶ್ರೀನಾಥ experience. ಅದೇ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ ಖಾಲಿ ಆಯ್ತು ಎಲ್ಲರೂ ಬರ್ತಾ ಇದ್ದಾರೆ ನೀನ್ ತಿಂಗ್ ಖಾಲಿ ಮಾಡಿದ್ರೆ ಸೇಲ್ ಮಾಡ್ಕೊಂಡು ಎಲ್ಲ ಸೇಲ್ ಮಾಡಿ ಖಾಲಿ ಮಾಡಿದ್ದು ಮಧ್ಯಾಹ್ನ ಹೊಟ್ಟೆ ಹಸ್ಕೊಂತಿದ್ದೆ ಜಾಕ್ ಫ್ರೂಟ್ ಬಿಸ್ನೆಸ್ ಮಾತ್ರ ಸಖತ್ತಾಗಿದೆ ಈ ಕಡೆ ಹೆಂಗೆ ಜನ ಪಾರ್ಸಲ್ ಕೇಳ್ತಿದ್ದಾರೆ ಅನಿಸಿಕೆ ಏನಂದ್ರೆ ತುಂಬಾ ಸೇಲ್ ಆಗ್ತಿದೆ ಬಟ್ ನಮ್ಮ ಹತ್ರನೇ ಹಲ್ಸ್ಕೊಂಡಿಲ್ಲ ಸೇಲ್ ಮಾಡಕ್ ಕಲ್ಸ್ನಂಗಿಲ್ಲ ಸೇಲ್ ಮಾಡಕ್ ಹಲ್ಸ್ಕೊಂಡಿಲ್ಲ ರಾ ಮೆಟೀರಿಯಲ್ಸ್ ಇಲ್ಲ ಡಿಮ್ಯಾಂಡ್ ಜಾಸ್ತಿ ಇದೆ ಡಿಮ್ಯಾಂಡ್ ಜಾಸ್ತಿ ಇದೆ ಕ್ವಾಂಟಿಟಿ ಕಮ್ಮಿ ಇದೆ ಎಲ್ರು ಹಲಸಿನ ಹಣ್ಣು ಬೇಕು ಅಂತಿದ್ದಾರೆ ನಮ್ಮ ಹತ್ರ ಕ್ವಾಂಟಿಟಿ ಜಾಸ್ತಿ ಇಲ್ಲ ಫುಲ್ ಡಿಮ್ಯಾಂಡ್ ಇದೆ ಹಲಸಿನ ಹಣ್ಣಿಗೆ ತಿಂದ್ವಿ ಬಾರಿ ಚೆನ್ನಾಗಿತ್ತು ಎಂತ ಬೋಂಡ ಇತ್ತಲ್ಲ ಬೋಂಡ ಇತ್ತು ಟೀ ಇತ್ತು ಇದೆ ನಿಪ್ಪಟ್ ಮಸಾಲ ಇದೆ ಬೋಟಿ ಮಸಾಲ ಇದೆ ಎಲ್ಲ ಚೆನ್ನಾಗಿತ್ತು ಎಲ್ಲ ಒಂದ್ಸತಿ ಎಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬನ್ನಿ ಎಲ್ಲ ಅಲ್ಲಿ ಬಂದೆ ಅವರೆಲ್ಲ ನಮ್ ಫ್ರೆಂಡ್ಸ್ ಆದ್ರೆ ಹೆಸರು ಗೊತ್ತಿಲ್ಲ ಅಷ್ಟೇ ನಮ್ಗೆ ನಮ್ ಡಿಪಾರ್ಟ್ಮೆಂಟ್ ಲೆಕ್ಚರ್ಸ್ ಇದಾರೆ ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಸರ್ ನಮ್ ಫುಡ್ ಸ್ಟಾಲ್ ಬಗ್ಗೆ ಎಲ್ಲದು ಓವರ್ ಆಲ್ ಸರ್ I'm very happy to give some suggestion regarding this stall. Good taste wise ಮತ್ತೆ ಪ್ರೈಸ್ ವೈಸ್ ಎಲ್ಲದು ತುಂಬಾ ಚೆನ್ನಾಗಿದೆ ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ ಅಂಡ್ ಅದಕ್ಕಿಂತ ನಿಮ್ಮ ಒಂದು ಕೋಆರ್ಡಿನೇಷನ್ಸ್ ತುಂಬಾನೇ ಇಷ್ಟ ಆಯ್ತು ಚೆನ್ನಾಗಿದೆ ಕಸ್ಟಮರ್ ಅಟ್ರಾಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತೀರಾ ದಟ್ ಈಸ್ ದ ಮೇನ್ ಪಾಯಿಂಟ್ ಆಫ್ ದಿ ಬಿಸ್ನೆಸ್ ಪರ್ಸನ್ ಎನಿವೇ ಗುಡ್ ಲಕ್ ಥ್ಯಾಂಕ್ ಯು ಸರ್ ಸರ್ ನಿಮ್ದೊಂದು ಸರ್ ಎಲ್ಲ ಚೆನ್ನಾಗಿದೆ ಏನ್ ಸರ್ ಎಲ್ಲ ಚೆನ್ನಾಗಿದೆ ಏನ್ ಸರ್ ಬೋಂಡ ಚುರುಮುರಿ ಎಲ್ಲ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ಇದಿಷ್ಟು ನಮ್ಮ ಡಿಪಾರ್ಟ್ಮೆಂಟ್ ಲೆಕ್ಚರ್ಸ್ ಒಪಿನಿಯನ್ ನಮ್ಮ ಫುಡ್ ಸ್ಟಾಲ್ ಬಗ್ಗೆ ನಮ್ಮ ಫುಡ್ ಸ್ಟಾಲ್ ಬಗ್ಗೆ ಎಂ.ಕಾಮ್ ವಿಭಾಗದ ಸಿ ಸೆಕ್ಷನ್ ವಿದ್ಯಾರ್ಥಿಗಳು ಒಂದ್ ಕಡೆ ನ್ಯಾಚುರಲ್ ಹಲಸಿನ ತೊಳೆ ಜಾಕ್ ಫ್ರೂಟ್ ಮಾಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಬಿಸಿ ಬಿಸಿ ಬಜ್ಜಿ ಚುರುಮುರಿ ಮಾಡ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಅನಿಸಿದೆ. ಒಂದ್ ಕಡೆ ಅದ್ರ ಜೊತೆಗೆ ಇವ್ರದ್ದು ಇಂಟೆನ್ಷನ್ ಇನ್ನೂ ನನಗೆ ತುಂಬಾ ಇಷ್ಟ ಆಯ್ತು. ಯಾವುದೋ ಒಂದು ಚಾರಿಟಿ ಕೊಡ್ತಾ ಇದ್ದಾರೆ ಅಂತ ಆಕ್ಟಿವಿಟಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕನ್ನಡಿಗರು ನಮ್ಮ ವೀರೇಶ್ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ವಿದ್ಯಾರ್ಥಿಗಳು ಅಧಿಕ ಸಂಖ್ಯೆಯಲ್ಲಿ ಬನ್ನಿ ಇವರೊಂದು ಕಾರ್ಯಕ್ಕೆ ಪ್ರೋತ್ಸಾಹ ನೀಡಿ ಅಂತ ದುಡ್ಡಿಗೆ ಕರೆಕ್ಟಾಗಿ ಕೊಡ್ತಿದ್ದಾರೆ. ಟೇಸ್ಟ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಅಂತಾರಲ್ಲ ಆ ರೀತಿ ತುಂಬಾ ಚೆನ್ನಾಗಿದೆ. ಟೇಸ್ಟ್
ಒಂದು ನಿಮಿಷ ಕೇಳಿ. ಕಾಲೇಜಿಂದ ಪ್ರಾಜೆಕ್ಟ್ ಕೊಟ್ಟಿರೋ ಕಾರಣ ಇದನ್ನ ಪುಟ್ ಮಾಡಿ CSRಗೆ ಕಾಂಟ್ರಿಬ್ಯೂಷನ್ ಮಾಡ್ತೀವಿ. ಆರ್ಮಿ ಅಲ್ಲಿಗೆ ಡೊನೇಟ್ ಮಾಡ್ತೀವಿ. ಬಂದಿರೋ ಪ್ರಾಫಿಟ್ ಅಲ್ಲಿ ನಿಮ್ಗೆ ಇಷ್ಟ ಇದ್ರೆ ತಗೋಬಹುದು. 10 ರೂಪಾಯಿ ತಗೊಳ್ಳಿ. ಚೇಂಜ್ ಇದೆ ನಮ್ಮ ಹತ್ರ. ಅಲ್ಲೋಣ CSR ಕಾಂಟ್ರಿಬ್ಯೂಷನ್ ಮಾಡ್ತಿದ್ದೀವಿ. ಬಿಸ್ನೆಸ್ ಮಾಡಿ ಬಂದಿರೋದು 10 ರೂಪಾಯಿ. ಥ್ಯಾಂಕ್ ಯು. ನಮ್ಮ ಫುಡ್ ಸ್ಟಾಲ್ ಬಗ್ಗೆ ನಿಮ್ಮ ಒಪಿನಿಯನ್? ಟೇಸ್ಟ್ ಮಾಡಿಲ್ಲ ಕಾಳು. ಚೆನ್ನಾಗ್ ಮಾಡ್ತಿದ್ದೀರಾ, ತುಂಬಾ ಎಫರ್ಟ್ ಹಾಕಿದೀರಾ, ಖುಷಿ ಆಯ್ತು. ಇದೇ ತರ ಮಾಡಿ ಮುಂದೆ ಎಲ್ಲರಿಗೂ ಒಳ್ಳೇದಾಗಿ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋದಾಗಿ. ಯಾವಾಗ್ಲೂ ನಮ್ಮ ಮಕ್ಳು ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಮಾಡ್ತಾ ಇರ್ತಾರೆ. ಅಂಡ್ ಇದನ್ನೆಲ್ಲ ನೋಡಿದಾಗ ತುಂಬಾ ಯೂನಿಕ್ ಆಗಿದೆ. ದಟ್ಟು ಏನೋ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಮೇಕಿಂಗ್ ಪ್ರೋಸೆಸ್ ಎಲ್ಲ ಆಗಿರ್ಬೋದು, ಮತ್ತೆ ಪಾರ್ಟಿಸಿಪೇಷನ್ ಎಲ್ಲ ಆಗಿರ್ಬೋದು, ಸಕ್ಕತ್ತಾಗಿದೆ. ಅಂಡ್ ಯಾವಾಗ್ಲೂ ಲೈಕ್ ಹಿಂಗೆ ಇರ್ಲಿ ನಿಮ್ ಎನರ್ಜಿ, ನಿಮ್ ಯೂನಿಕ್ ಐಡಿಯಾಸ್ ಅಂಡ್ ಎಲ್ಲದನ್ನು ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಮ್ಯಾಮ್. ಸರ್ ನಿಮ್ಮ ಒಪಿನಿಯನ್ ಸರ್ ನಮ್ಮ ಸ್ಟಾಲ್ ಬಗ್ಗೆ? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗುತ್ತೆ ಸರ್. ಕೇರಳ ಚಿಪ್ಸ್ ತರ ಇದೆ, ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಮ್ಮ ಸ್ಟಾಲ್ ಬಗ್ಗೆ, ನಮ್ಮ ಬಿಸ್ನೆಸ್ ಬಗ್ಗೆ ನಿಮ್ಮ ಒಪಿನಿಯನ್? ಓಕೆ, ಎಲ್ಲರೂ ಸೇರ್ಕೊಂಡು ತುಂಬಾ ಚೆನ್ನಾಗಿ ಇನಿಷಿಯೇಟಿವ್ ತಗೊಂಡಿದ್ದೀರಾ. ಮತ್ತೆ ನಮ್ ಸ್ಟೂಡೆಂಟ್ಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಚಿಪ್ಸ್ ಬರೀ 10 ರೂಪಾಯಿ. ಪೇಪರ್ ಇಲ್ಲ ಅಲ್ಲಿ ಇಳಿಬೋದು, ಅಲ್ಲಿ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಸ್ನೆಸ್ ಇವರೇ ಮಾಡ್ತಾರೆ. ಟೀ ಅಲ್ಲಿ ಗೇಟ್ ಅಲ್ಲಿ ಇಲ್ಲೇ ತಗೊಂಡ್ಬಂದ್ಬಿಡೋಣ. ಹಾ ಹೇಳು, ಏನು ಕಾಂಟ್ರಿಬ್ಯೂಟ್ ಮಾಡ್ತಿದ್ವಿ ಅಂತ. ಈ ಕಡೆ ನೋಡು. ನಂಬರ್ ಕೊಟ್ಬಿಟ್ಟೆ ನೋಡೋದು ಪೇಪರಲ್ಲಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥ. ಶರಣ್ಯ, ಅವನ ಫ್ರೆಂಡು. ಅಣ್ಣ, ಈಗಲಾದ್ರೂ ನಿಜ ಹೇಳಿ, ಯಾರು ನೀವು? ನಿಮ್ಮಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂದ್ರೆ ಇಲ್ಲಿವರೆಗೂ ನೀವು ಆಡಿದ್ದಿಲ್ಲ ನಾಟಕನ? ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಈ ಆಕ್ಟಿವಿಟಿಯಿಂದ ನಮಗೊಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ.
ಒಬ್ಬ ಬಿಸ್ನೆಸ್ ಮ್ಯಾನ್ ಹಿಂದೆ ಎಷ್ಟು ಎಫರ್ಟ್ ಇರುತ್ತೆ ಒಂದು ಪ್ರಾಫಿಟ್ ಅನ್ನ ಪಡೆಯಕ್ಕೆ ಅನ್ನೋದು ನಮ್ಗೆ ಗೊತ್ತಾಯ್ತು. ನಾವು ಜೀವನ ಪೂರ್ತಿ ಮರೆಯೋದಿಲ್ಲ ಅನ್ಸುತ್ತೆ. ಆಮೇಲೆ ನಾವು ಅದರಿಂದ ಪ್ರತಿಯೊಂದು ಕೆಲಸದಲ್ಲೂ ಭಾಗವಹಿಸಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಕ್ಲಾಸಿನ ಯೂನಿಟಿ ಆಗಿರ್ಬೋದು, ಕೋಆರ್ಡಿನೇಷನ್ ಆಗಿರ್ಬೋದು, ಅದೇನನ್ನ ನಮಗೆ ಈ ಆಕ್ಟಿವಿಟಿಯಿಂದ ಗೊತ್ತಾಯ್ತು. ಎಲ್ರು ಯೂನಿಟಿಯಿಂದ ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ಬೋದು. ಹಾಗೆ ಆ ಕೋಆರ್ಡಿನೇಷನ್ ಇಂದ ನಮ್ಗೆ ಸಕ್ಸಸ್ ಕೂಡ ಸಿಕ್ಕಿದೆ. ನಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಇದೊಂದು ಬ್ಯೂಟಿಫುಲ್ ಮೂಮೆಂಟ್ಸ್ ನಮ್ಮ ಲೈಫಲ್ಲಿ. ಥ್ಯಾಂಕ್ ಯು.